ವೆಲ್ಕಮ್ ಬ್ಯಾಕ್ ಟು ತವೆರಿನ ಸಿಟಿ ವ್ಲಾಗ್ಸ್. ಇವತ್ತು ಬುಧವಾರದ ವ್ಲಾಗ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ರುಬ್ಬಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ, ಮಸಾಲ ಚಿತ್ರಾನ್ನ. ಅದಕ್ಕೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಕರಿಬೇವು, 1 ಬೌಲ್ ಕಾಯಿ ತುರಿ ಮತ್ತು 1 ಮುಷ್ಟಿಯಷ್ಟು ಕೊತ್ತಂಬರಿನ ಹಾಕಿ ನೀರು ಹಾಕ್ತೆ ಈ ಥರ ತರತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಸೊ ಒಗ್ಗರಣೆಗೆ ಅಂತ ಹೇಳಿ 1 ಮೆಣಸಿನ್ಕಾಯಿ, 2 ಈರುಳ್ಳಿ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ, ಹಿಂಗು, ಸಾಸಿವೆ ಹಾಕ್ತಾಯಿದ್ದೀನಿ. ಇಲ್ಲಿ ಮೊದಲಿಗೆ ಒಂದು ಪ್ಯಾನ್ ಇಟ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಅಂದಾಗ ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಹಾಕಿ 1-2 ನಿಮಿಷ ಬಾಡಿಸ್ಕೊಂಡಿತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನೇನು ಎತ್ತಿಟ್ಕೊಂಡಿದ್ದೆ ಶೇಂಗಾ ಬೀಜ, ಕಡಲೆ ಬೀಜ ಅದನ್ನು ಹಾಕಿ ಫ್ರೈ ಮಾಡಿಕೊಂಡು ಜಜ್ಜಿಟ್ಕೊಂಡಿದ್ದಂಥ ಬೆಳ್ಳುಳ್ಳಿ ಮತ್ತು 1 ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಖಾರ ಇರುತ್ತೆ ಅಂತೇಳಿ ಒಂದೇ ನಾನು ಮೆಣಸಿನ್ಕಾಯಿ ಒಗ್ಗರಣೆ ಹಾಕ್ತಾ ಇರೋದು, ಯಾಕೆಂದರೆ ರುಬ್ಬಕ್ಕೆ ಹಾಕಿದ್ದೆ ಅಂತ ಹೇಳಿ. ಆಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು 2 ಮಿನಿಟ್ಸ್ ಆದಮೇಲೆ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಹಿಂಗನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ಮಿನಿಟ್ಸ್ ಫ್ರೈ ಆಗಕ್ಕೆ ಬಿಡಬೇಕು ಇದನ್ನು. ಅದಾದಮೇಲೆ ಚೆನ್ನಾಗಿ ಈ ಥರ ಎಣ್ಣೆ ಎಲ್ಲ ಬಿಟ್ಟೆ ಇದೆ ಅಂದಾಗ ಏನನ್ನು ರುಬ್ಬಿಟ್ಕೊಂಡಿದೆ ಮಸಾಲ ಅದನ್ನು ಹಾಕಿ ಫುಲ್ ಮಿಕ್ಸ್ ಮಾಡಿಕೊಂಡು, ಇವಾಗ 1 ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಈ ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ರೈಸ್ಗೆ ಸ್ವಲ್ಪ ಉಪ್ಪು ಹಾಕಿ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು. ಈ ಥರ ಮಿಕ್ಸ್ ಮಾಡಿಕೊಂಡು ಮಾಡಿಟ್ಟಿದ್ದಂಥ ರೈಸ್ನ ಬಿಸಿ ಬಿಸಿ ರೈಸ್ನ ಹಾಕಿ ಒಳ್ಳೆ ಮಿಕ್ಸ್ ಕೊಟ್ಟು, ಆಮೇಲೆ ನಾನು ಇಲ್ಲಿ ಲೆಮನ್ ಹಾಕ್ತಾಯಿದ್ದೀನಿ. ನಾನು ಫಸ್ಟೇ ಆ ಗೊಜ್ಜಿಗೆ ಲೆಮನ್ ಹಾಕಿಲ್ಲ. ಲೆಮನ್ ಹಾಕಿ ಒಳ್ಳೆ ಮಿಕ್ಸ್ ಕೊಟ್ಟರೆ ನೋಡಿ ಮಸಾಲ ಚಿತ್ರಾನ್ನ ರೆಡಿಯಾಗಿದೆ. ನೆಕ್ಸ್ಟ್ ನಾನು ಮನೆಯೆಲ್ಲನೂ ತಿಂಡಿ ಮಾಡಿ ಇಟ್ಬಿಟ್ಟು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಅವರೆಲ್ಲ ಹೋದ್ಮೇಲೆ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಇವತ್ತು ಹುಣ್ಣಿಮೆ ಇರೋದ್ರಿಂದ ಫುಲ್ ಡೀಪ್ ಕ್ಲೀನ್ ಮಾಡಿ ಮನೇನ ಒರೆಸಿ ನೆಕ್ಸ್ಟ್ ಸ್ನಾನ ಮಾಡಿ ದೇವ್ರ ಮನೆಯೂ ಕ್ಲೀನ್ ಮಾಡಿಕೊಂಡು ದೇವರಿಗೆಲ್ಲ ಹೂವು ಅಂದರೆ ನಿನ್ನೆ ಏನು ಹಾಕಿಟ್ಟಿದ್ವಿ ಹೂವು ಎಲ್ಲನೂ ಎತ್ತಿ ಅದನ್ನೆಲ್ಲ ಒಂದು ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡು ಬರ್ತಾಯಿದ್ದೀನಿ. ಇವಾಗ ನಾನು ಎಲ್ಲ ಆದಮೇಲೆ ಹೂವು ಏನಿಟ್ಟಿದ್ದೆ ಅಂದರೆ ನಮಗೆ ಇಡುತ್ತೆ ಹೂವು, ಇದೆಲ್ಲ ಹೂವು ತೊಗೊಂಡು ಬಂದು ಹೂವು ಹಾಕ್ತಾಯಿದ್ದೀನಿ. ಮತ್ತು ಫ್ರೆಂಡ್ಸ್, ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮುಂದೆ ನಾನು ಯಾವುದೇ ಥರ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನೇನು ತೋರಿಸ್ದೆ ಚಿತ್ರಾನ್ನ ರೆಸಿಪಿ ಅದನ್ನು ಒಂದು ಸಲ ಟ್ರೈ ಮಾಡಿ ನಿಮ್ಮ ಮನೇಲೂ ಯಾವ ಥರ ಬಂದಿತ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬಾ ಬೇಗನೂ ಆಗುತ್ತೆ ಈ ಚಿತ್ರಾನ್ನ, ಮಸಾಲ ರುಬ್ಬಿ ಚಿತ್ರಾನ್ನ ಅಂತ ಹೇಳಿ. ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ದೇವರಿಗೆಲ್ಲ ಹೂವು ಇಟ್ಟು ಸಿಂಪಲಾಗಿ ಒಂದು ದೇವರಿಗೆ ಅಂದರೆ ದೇವ್ರ ಮನೆ ಒಳಗಡೆ ರಂಗೋಲಿ ಹಾಕ್ತಾಯಿದ್ದೀನಿ. ಇದು 3ರಿಂದ 3 ಅಂತ ಹೇಳಿ ರಂಗೋಲಿ 3 ಟೈಮ್ಸ್ 3 ಡಾಟ್ಸ್ನ ಇಟ್ಟು ಈ ಥರ ರಂಗೋಲಿ ಸ್ಮಾಲ್ ರಂಗೋಲಿ ಹಾಕ್ತಾಯಿದ್ದೀನಿ. ಎಷ್ಟೇ ಬೇಗ ಕೆಲಸ ಮಾಡಬೇಕು, ಇವತ್ತು ಬೇಗ ಪೂಜೆ ಮಾಡಬೇಕು ಅಂತ ಹೇಳಿದ್ರೂ ಸ್ಕೂಲ್ಗೆ ಹೋಗೋ ಮಕ್ಕಳು ಮನೇಲಿದ್ದರೆ ಅದು ಯಾವ ಟೈಮ್ ಕೆಲಸ ಆಗಬೇಕೋ ಅದೇ ಟೈಮಿಗೆ ಕೆಲಸ ಆಗುತ್ತೆ. ನಂದು ಇವತ್ತು ಸ್ವಲ್ಪ ಲೇಟ್ ಆಯಿತು. ರಂಗೋಲಿ ಎಲ್ಲ ಹಾಕ್ಕೊಂಡು ಇವಾಗ ನಾನು ಇವತ್ತು ಹುಣ್ಣಿಮೆ ಇರೋದ್ರಿಂದ ಫ್ರಂಟ್ ಡೋರ್ ಏನಿದೆ ಆ ಫ್ರಂಟ್ ಡೋರಿಗೆ ಮೇಲೆ ಸ್ವಸ್ತಿಕ್ಕು ಮತ್ತು ಓಂ ಬರಿಬೇಕು ಅಂತ ಹೇಳಿ ಇದಕ್ಕೆ ಹಾಲು ಅಂದರೆ ಹಸು ಹಾಲು, ಅರಿಶಿನ, ಸ್ವಲ್ಪ ಗಂಧದ ಪುಡಿ ಮತ್ತು ಜವಾದಿ ಪೌಡರ್ ಅಂತ ಹೇಳಿ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ಓಂ ಮತ್ತು ಸ್ವಸ್ತಿಕ್ ಬಿಡೋಕ್ಕೆ. ಇವತ್ತು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ 15 ಡೇಸ್ಗೆ ಒಂದ್ಸಲ ನಾನು ಫ್ರಂಟ್ ಡೋರ್ ಹತ್ರ ನೋಡಿ ಈ ಥರ ಡೋರ್ ಮೇಲೆ ಏನು ಟೈಲ್ಸ್ ಇದೆ ಅಲ್ವಾ ಅದ್ರ ಮೇಲೆ ಬರಿತೀನಿ ನಾನು. ಇದನ್ನೇನು ಬರೆಯೋಕ್ಕೆ ಕಾರಣ ಅಂತ ಹೇಳಿದ್ರೆ ರೀಸನ್ ಅಂದರೆ ಮನೆಗೆ ಯಾವುದೇ ಥರ ದೃಷ್ಟಿ ಆಗದೆ ಇರಲಿ, ಯಾವುದೇ ಕಣ್ಣು ಬೀಳದೆ ಇರಲಿ. ಕಣ್ಣು ಬಿಟ್ಟಿದ ತಕ್ಷಣ ಅದಕ್ಕೆ ದೃಷ್ಟಿ ತಾಗುತ್ತೆ. ಸ್ವಸ್ತಿಕ್ ಮತ್ತು ಓಂ ಏನು ಬಿಟ್ಟಿರ್ತೀವಲ್ವ ಸೊ ಅದು ಅಬ್ಸರ್ವ್ ಮಾಡುತ್ತೆ ಅಂತ ಹೇಳಿ ಈ ಥರ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ಮಾತ್ರ ಇದನ್ನು ನಾನು ಅಂದರೆ 15 ದಿನಕ್ಕೊಂದು ಸಲ ಏನು ಹುಣ್ಣಿಮೆ ಅಮಾವಾಸ್ಯೆ ಬರುತ್ತಲ್ವ ಅದನ್ನು ಅಳಿಸಿ ಮತ್ತು ಹೊಸದಾಗಿ ನಾನು ಹಾಕೋದು.
ನೀವು ಮನೆ ಮುಂದೆ ಹಾಕಿಲ್ಲ ಅಂತ ಹೇಳಿದ್ರೆ ಇದನ್ನು ಹಾಕಿ ನೋಡಿ ಬೇಕಿದ್ರೆ. ಇದನ್ನು ಹಾಕಿಬಿಟ್ಟು ನೋಡಿ, ದೂರದಿಂದ ಸ್ವಲ್ಪ ಕಾಣಿಸ್ತಾ ಇಲ್ಲ, ಹತ್ರ ತಗೊಂಡೋಗ್ತೀನಿ. ಹಾಲಲ್ಲೇ ಕಲಸಾಕಬೇಕು ಇದನ್ನು. ನೋಡಿ ಈ ಥರ ಓಂ ಮತ್ತು ಸ್ವಸ್ತಿಕ್ ಹಾಕ್ಬಿಟ್ಟು ನೆಕ್ಸ್ಟು ನಾನು ಹೊಸ್ಲನ್ನ ಕ್ಲೀನ್ ಮಾಡಿಕೊಂಡು, ಫಸ್ಟು ಹೊಸ್ಲು ಪೂಜೆ ಮಾಡಿ ಆಮೇಲೆ ನಾನು ದೇವ್ರ ಮನೇಲಿ ಪೂಜೆ ಮಾಡೋದು. ಹೊಸ್ಲು ಒರೆಸ್ಕೊಂಡು ಸ್ವಲ್ಪ ಅರಿಶಿನ ಹಾಕಿ ಹೊಸ್ಲು ಮೇಲೆ ಈ ರೀತಿ ಸವರ್ಕೊಂಡು, ಅಂದರೆ ಲೈಟಾಗೆ ಹಾಕಿ ಅರಿಶಿನ. ಕೆಲವೊಂದು ಮನೇಲಿ ಹೇಗಪ್ಪ ಅಂತಂದರೆ ಅರಿಶಿಣನೇ ತುಂಬಿಟ್ಟಿರ್ತಾರೆ ಹೊಸ್ಲು ತುಂಬ. ನಾನು ಲೈಟಾಗಿ ಅರಿಶಿನ ಹಾಕಿ ಹೊಸ್ಲಿಗೆ ಅರಿಶಿನ ಎಲ್ಲ ಸವರ್ಕೊಂಡು ಇವಾಗ ಗಂಧ ಇಡ್ತಾಯಿದ್ದೀನಿ. ಗಂಧ ಇಟ್ಟು ಅರಿಶಿನ ಕುಂಕುಮ ಇಟ್ಟು ಸ್ವಲ್ಪ ನೆಗಡಿ ಆಗಿದೆ ಫ್ರೆಂಡ್ಸ್, ವಾಯ್ಸು ಸ್ವಲ್ಪ ಕಿಚಿ ಕಿಚಿ ಅಂತ ಬರ್ತಿದೆ ಅನಿಸುತ್ತೆ. ಆ ಕಡೆ ಈ ಕಡೆ ಅರಿಶಿನ ಕುಂಕುಮ ಇಟ್ಟು ಒಂದು ರಂಗೋಲಿ ಹಾಕ್ತಾಯಿದ್ದೀನಿ. ಸಿಂಪಲ್ ರಂಗೋಲಿ ಏನು ಹಾಕ್ತಾ ಇರೋದು ಇಲ್ಲಿಗೆ. ಸೈಡಲ್ಲೂ ಈ ಥರ ರಂಗೋಲಿ ಬಿಟ್ಟು ಹೊಸ್ಲು ಮೇಲೂ ಚಿಕ್ಕದಾಗೊಂದು ರಂಗೋಲಿ ಹಾಕೋತಾ ಇದ್ದೀನಿ. ರಂಗೋಲಿ ಹಾಕಿ ಅದಕ್ಕೂ ಸ್ವಲ್ಪ ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ಮತ್ತು ಈ ಸೈಡು ರಂಗೋಲಿ ಹಾಕಿ ಸೇಮ್ ಆ ಕಡೆ ಏನು ರಂಗೋಲಿ ಹಾಕಿದೆ ಅದೇ ಥರ ಇಲ್ಲೂ ಹಾಕ್ಬಿಟ್ಟು ಅರಿಶಿನ ಕುಂಕುಮ ಹಾಕಿ ಹೊಸ್ಲು ಪೂಜೆ ಮಾಡಿ ನೆಕ್ಸ್ಟು ದೇವ್ರ ಮನೆ ಒಳಗಡೆ ಬಂದು ಪೂಜೆ ಮಾಡ್ತೀನಿ ಫ್ರೆಂಡ್ಸ್. ಇವತ್ತು ಆಲ್ಮೋಸ್ಟ್ ನಾನು ಪೂಜೆ ಮಾಡೋ ಅಷ್ಟರಲ್ಲಿ 11:30 ಹತ್ತತ್ರನೇ ಆಗಿಬಿಟ್ಟಿತ್ತು. ಇವತ್ತು ಹುಣ್ಣಿಮೆ ಇರೋದ್ರಿಂದ ಮನೆಗೆ ದೃಷ್ಟಿ ತೆಗೆದು ಈ ಥರ ನಿಂಬೆಹಣ್ಣ ಕಟ್ ಮಾಡಿ ರೈಟ್ ಸೈಡ್ ಇರೋದು ಲೆಫ್ಟ್ ಸೈಡ್ ಇರೋದು ರೈಟ್ ಸೈಡ್ಗೆ, ಅಂದರೆ ಎರಡಕ್ಕೂ ಕುಂಕುಮ ಇಡ್ತಾರೆ. ಮತ್ತು ಒಂದಕ್ಕೆ ಹಳದಿ ಒಂದಕ್ಕೆ ಕುಂಕುಮ ಹಾಕು ಇಡ್ತಾರೆ, ಅಂದರೆ ಒಂದಕ್ಕೆ ಅರಿಶಿನ ಒಂದು ಕುಂಕುಮ. ನಾನಿವತ್ತು ನಮಗೆ ಲೆಫ್ಟ್ ಸೈಡ್, ಅಂದರೆ ನಾವು ಮನೆ ಒಳಗಡೆ ಹೋಗಬೇಕಿದ್ರೆ ಲೆಫ್ಟ್ ಸೈಡ್ ಏನು ಬರುತ್ತಲ್ವ ಅಲ್ಲಿಗೆ ಕುಂಕುಮ ಹಚ್ಚೋದಿಟ್ಟಿದ್ದೀನಿ. ರೈಟ್ ಸೈಡು ಅರಿಶಿನದಿಟ್ಟಿದ್ದೀನಿ. ನೀವು ಅಂದರೆ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ರೈಟ್ ಸೈಡ್ ಕುಂಕುಮ, ಲೆಫ್ಟ್ ಸೈಡ್ ಅರಿಶಿನ ಬರುತ್ತೆ. ರೈಟ್ ಸೈಡ್ ಕುಂಕುಮ ಇಡಬೇಕು ಯಾವಾಗಲೂ. ಇವಾಗ ಒಂದು ಧೂಪದ್ದು ಉಬ್ಬತ್ತಿ ಹಚ್ಚಿಟ್ಟು ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿ ಹೊಸ್ಲು ಸಣ್ಣ ಮಾಡಿಕೊಂಡು ಮೂರು ಸಲ ಸಣ್ಣ ಮಾಡಿಕೊಂಡು ಇವಾಗ ದೇವ್ರ ಮನೆ ಒಳಗಡೆ ಹೋಗಿ, ದೇವ್ರ ಮನೆ ಒಳಗಡೆನೂ ನಾನು ಆಗಲೇ ಬತ್ತಿ ಹಾಕಿ ಎಣ್ಣೆ ಹಾಕಿ ಇಟ್ಟಿದ್ದೆ. ಸೊ ಇವಾಗ ನಾನು ದೀಪ ಹಚ್ತಾ ಇದ್ದೀನಿ. ಈ ಥರ ಮ್ಯಾಚ್ ಬಾಕ್ಸಲ್ಲೇ ಡೈರೆಕ್ಟಾಗಿ ಹಚ್ಬಾರ್ದು, ನಾನು ತೋರ್ಸೋಕ್ಕೋಸ್ಕರ ಈ ಥರ ಇಟ್ಟಿದ್ದೀನಿ. ಆ ಥರ ಹಚ್ಚಬಾರ್ದು, ಯಾವತ್ತೂ ಗಂಧದ ಕಡ್ಡಿಗೆ ಹಚ್ಕೊಂಡು ನೆಕ್ಸ್ಟ್ ನಾವು ದೀಪಕ್ಕೆ ಡೈರೆಕ್ಟಾಗಿ ಹಚ್ಚಬೇಕು. ಈ ಮ್ಯಾಚ್ ಬಾಕ್ಸಿಂದನೇ ಡೈರೆಕ್ಟಾಗಿ ಅದಕ್ಕೆ ಹಚ್ಚಬಾರ್ದು ಫ್ರೆಂಡ್ಸ್. ಅದೇ ಥರ ನೀವೇನಾದರೂ ಮಾಡ್ತಾಯಿದ್ರೆ ಅದನ್ನು ನೆಕ್ಸ್ಟ್ ಟೈಮಿಂದ ಈ ಥರ ಗಂಧದ ಕಡ್ಡಿಗೆ ಹಚ್ಚಿ ನೆಕ್ಸ್ಟ್ ದೀಪಕ್ಕೆ ಹಚ್ಚೋದನ್ನು ರೂಢಿ ಮಾಡ್ಕೊಳ್ಳಿ. ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ನಮಗೂ ಒಳ್ಳೇದು ಮಾಡಪ್ಪ, ಇರುವಂಥ ಮಕ್ಕಳಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಒಂದೊಳ್ಳೆ ದಾರಿ ಮಾರ್ಗದಲ್ಲಿ ನಡೆಸಿ ನೆನಪಿನ ಶಕ್ತಿ ಕೊಟ್ಟು ಕಾಪಾಡಪ್ಪ ಅಂತ ಬೇಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇನ್ನೇನು ಚಿನ್ನ ಕೊಡಪ್ಪ, ವಜ್ರ ಕೊಡಪ್ಪ, ದುಡ್ಡು ಕೊಡಪ್ಪ ಅಂತ ಏನೂ ನಾನು ಬಿಟ್ಕೊಡಲ್ಲ. ಆರೋಗ್ಯನೇ ಮೇನ್ ಇವತ್ತಿನ ದಿನದಲ್ಲಿ. ಸೊ ನೋಡಿ, ನೈವೇದ್ಯಕ್ಕೆ ಅಂತ ಹೇಳಿ ನಾನು ಸಜ್ಜಿಗೆ ಮಾಡಿಟ್ಟಿದ್ದೆ. ಈ ಥರ ನಮ್ಮನೆ ಸಿಂಪಲ್ ಇವತ್ತು ಹುಣ್ಣಿಮೆ ಪೂಜೆ ಇದೆ. ಹುಣ್ಣಿಮೆ ಪೂಜೆ ಮಾಡಿದೆ. ಇದು ಏನು ಹೂವು ಎಲ್ಲ ನೋಡ್ತಾ ಇದ್ದೀರಾ ಅಲ್ವಾ, ಇದೆಲ್ಲ ನಮ್ಮ ಗಾರ್ಡನಲ್ಲೇ ಸಿಗುವಂಥ ಹೂವುಗಳು. ಪೂಜೆನ ಎಲ್ಲ ಮುಗಿಸಿ ನಾನು ಪ್ರತಿ ಹುಣ್ಣಿಮೆಲೂ ನೆಲದೊಪ್ಪತ್ತು ಬಿಡ್ತೀನಿ. ಅಂದರೆ ಮಾರ್ನಿಂಗ್ ನಾನು ಏನು ಬ್ರೇಕ್ಫಾಸ್ಟ್ ಮಾಡಿರ್ತೀನಿ ಅದನ್ನೇ ಸ್ವಲ್ಪ ಎತ್ತಿಟ್ಟಿರ್ತೀನಿ. ಅದರಲ್ಲಿ ನಾನು ಪ್ರತಿ ಹುಣ್ಣಿಮೆಗೂ ನೆಲದೊಪ್ಪತ್ತು ಬಿಡ್ತೀನಿ. ದೇವರಿಗೆ ಒಂದು ಸಂಕಲ್ಪ ಮಾಡಿಕೊಂಡು ಈ ಥರ ನೆಲದೊಪ್ಪತ್ತು ಬಿಡ್ತಾ ಇರೋದು ಅಷ್ಟೇ.